ಹೇ ದಯಾಮಯ, ಈ ದೀನನಾದ ನನ್ನನ್ನು ಉದ್ಧಾರ ಮಾಡುತ್ತಂದೆ. ನಾಗಾಶಯನ ಹರಿ, ನಾಗಾಶಯನ ಹರಿ, ಪರಿ ಯೋಗ ನಿದ್ರೆಯೊಳಿಸುವುದು ಬಹು ಸೋಜಿಗ. ಯೋಗ ನಿದ್ರೆಯೊಳಿಸುವುದು ಬಹು ಸೋಜಿಗ. ನಾಗಾಶಯನ ಹರಿ, ಭಗವಾ ಹರತಿ ಹರಿಯು ಯುಗ ಯುಗಗಳು ಅವತಾರವನಲ್ಲಿ ಕುರುಪಾಂಡವರ ಸಹಿತ ಜಗದ ಜನರ ಸಂಜಾಟವನ್ನೀಗಲು. ನಾಗಾಶಯನ ಹರಿ, ಪರಿ ಯೋಗ ನಿದ್ರೆಯೊಳಿಸುವುದು ಬಹು ಸೋಜಿಗ. ನಾಗಾಶಯನ ಹರಿ. ಪರಮಾತ್ಮ ವಾಸುದೇವ, ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿರಲೇ ಸೂತ್ರಧಾರ. ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿರಲೇ ಸೂತ್ರಧಾರ. ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ. ನಿಗಮ ಗೋಚರನ ಕೀರ್ತಿಯ ಪಾರ, ನಿಗಮ ಗೋಚರನ ಕೀರ್ತಿಯ ಪಾರ. ನಾಗಾಶಯನ ಹರಿ, ಪರಿ ಯೋಗ ನಿದ್ರೆಯೊಳಿಸುವುದು ಬಹು ಸೋಜಿಗ. ನಾಗಾಶಯನ ಹರಿ, ನಾಗಾಶಯನ ಹರಿ, ನಾಗಾಶಯನ ಹರಿ, ನಾಗಾಶಯನ ಹರಿ. ಜಗತ್ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟು ಜಾಗೃತಿಯಿಂದ ಕಲ್ಪಿಸಿಕೊಂಡಿರುವನು. ಅನುಗಾಲವು ಈ ಆದಿಪುರುಷನ ಪಾದ ಸಾನ್ನಿಧ್ಯ ಪಡೆದ ನನ್ನಂತಹ ಭಕ್ತರಲ್ಲವೇ ಸುಕೃತಶಾಲಿಗಳು. ನೀನೇ ನನ್ನ ಪ್ರಾಣ ರಮಾ ರಮಣ, ನನ್ನ ಪ್ರಾಣ ರಮಾ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೇ ನನ್ನ ಪ್ರಾಣ ರಮಾ ರಮಣ. ಪರಮಾತ್ಮ ವಾಸುದೇವ, ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಡುತ್ತಿರುವೆ. ಹಾಡುತ್ತಾ ಹಾಡುತ್ತಾ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ಕೊಡುತ್ತಿರುವೆ. ಏನೇ ಬರಲಿ ನಿನ್ನಯ ಮೂಲವೇ, ಏನೇ ಬರಲಿ ನಿನ್ನಯ ಮೂಲವೇ, ನಿನ್ನಯ ನಾಮವೇ ಲೋಕ ಕಲ್ಯಾಣವೇ. ನೀನೇ ನನ್ನ ಪ್ರಾಣ ರಮಾ ರಮಣ, ನೀನೇ ನನ್ನ ಪ್ರಾಣ ರಮಾ ರಮಣ.
ದಿನ ಭಕ್ತರು ಮೂರು ಲೋಕಗಳು ಪೂಜಿಸುತ್ತಿಹರು ನಿನ್ನಯ ನಾಮವ ಅನುದಿನ ಭಕ್ತರು ನೀನಾಡಿಸುವೆ ನಾನಾಡುತ್ತೀವೆ ನೀನಾಡಿಸುವೆ ನಾನಾಡುತ್ತೀವೆ ನಿನ್ನಯ ನಾಮವೇ ಲೋಕ ಕಲ್ಯಾಣವೇ ಹೇ ನನ್ನ ಪ್ರಾಣ ರಮಣ ಹೇ ನನ್ನ ಪ್ರಾಣ ರಮಣ ದೇವ ನಿನ್ನ ಧ್ಯಾನ ದಿವ್ಯಾಮೃತಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತಪಾನ ನೀನೇ ನನ್ನ ಪ್ರಾಣ ರಮ 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 ರಮಣ ಪರಮಾತ್ಮನು ನಿದ್ರಾಪರವಶನಾಗಿರುವನು ನಾನು ಕ್ಷಣಕಾಲ ವಿಶ್ರಾಂತಿ ಹೊಂದನು ಏನಿ ಭವ್ಯ ಭವನದ ಶೃಂಗಾರ ವೈಭವ ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರದಿಂದಿಗ ಭವನವು ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರದಿಂದಿಗ ಭವನವು ರಂಬೆ ಊರ್ವಶೆಯಂದೆ ಬೋಲುವ ತಿಲೋ ಬೋಲೆಯ ರಂಧವು ರಂಬೆ ಊರ್ವಶೆಯಂದೆ ಬೋಲುವ ಶಿಲಾಬಾಲಯ ರಂಧವು ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಒತ್ತು ರತ್ನ ತೊಳಿರು ತೋರಣ ಸಾಲು ಕಂಬದ ಸೊಬಗಿದು ಒತ್ತು ರತ್ನ ತೊಳಿರು ತೋರಣ ಸಾಲು ಕಂಬದ ಸೊಬಗಿದು ದೇವಲೋಕವೇ ನೋಟಿಸುವುದೇ ನಂದ ಗೋಪನ ಭವನವು ದೇವಲೋಕವೇ ನೋಟಿಸುವುದೇ ನಂದ ಗೋಪನ ಭವನವು ನಂದ ಗೋಪನ ಭವನವು ಈ ನಂದ ಗೋಪನ ಭವನವು ಏನಿ ಭವ್ಯ ಭವನದ ಶೃಂಗಾರ ವೈಭವ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟು ಸೋಲು ಕೊಂಬಗಳ ಸೋಬಗಳು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಬಹುಭಂಗಿಗಳ ಮಧುರ ಮಿಲನ ನಯನ ಮನೋಹರ ಇರುವ ಶಿಲ್ಪಕಲಾ ಚಾತುರ್ಯ ಭಾವಪರ್ವಶನಾದೆ ಭಾವಪರ್ವಶನಾದೆ ಛೇ ನನಗೆ ತರ ಭ್ರಾಂತಿ ಜಗತ್ತಿನ ರಾಜಾದಿರಾಜರಲ್ಲಿ ಮಿಗಿಲೆನಿಸಿದ ಈ ದುರ್ಯೋಧನ ಸಾರ್ವಭೌಮನ ಸಿರಿ ಸಂಪತ್ತುಗಳಿಗೆ ಸರಿತೂಗಬಲ್ಲದೆ ಈ ಮಾಧವನ ಅರಮನೆ
ತೊಳಿರು ತೋರಣಗಳಿಂದ ಅಲಂಕೃತವಾಗಿ ನನ್ನನ್ನೇ ಸ್ವಾಗತಿಸುವಂತಿದೆಯಲ್ಲ ಈ ಮಾಧವನ ಶಯನಗೃಹ. ಭವ್ಯ ಮಂಟಪಗಳಿಂದ ಕೂಡಿ ನನ್ನ ಮನಸ್ಸನ್ನೇ ಸೂರ್ಯಗೊಳಿಸುತ್ತಿರುವುದಲ್ಲ ಈ ಕೃಷ್ಣನ ದ್ವಾರಕಾ ನಗರ. ಸದಾ ಸಂಗೀತ ನಾಟ್ಯಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗೆರೆದಂತೆಯೇ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತದೆಯಲ್ಲ. ಯಾವ ಮಹಾದೇವ ಶಿಲ್ಪಿಯ ಕೈಚಾತುರ್ಯವೋ ತಿಳಿಯನಲ್ಲ. ಈ ಮಾಧವನ ಭವನದ ಕೆತ್ತನೆಯನ್ನು ವರ್ಣಿಸಲು ಅಸದಳವಾಗುತ್ತಿರುವುದಲ್ಲ. ಅಬ್ಬಾ, ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ಹಾರಬೆತ್ತನೆ ತೋರುವ ಓರಂಗಡಿಯರ ಕಡೆಗಣ್ಣಿನ ಕುಡಿನೋಟದ ವೈಖರವೇನು, ಸೊಬಗೇನು, ಸೌಂದರ್ಯವೇನು? ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಕ. ಅಬ್ಬ, ಇವಳನ್ನು ನೋಡುತ್ತಾ ಇದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ. स्वागत स्वागत गुरु नंदना, स्वागत स्वागत गुरु नंदना, स्वागत वैय दुर्योधना, सुस्वागत वैय दुर्योधना, स्वागत स्वागत गुरु नंदना. गुरुवंश कुल तिलक कौरवेश्वर, गुरुवंश कुल तिलक कौरवेश्वर, नवरत्न खचित सिंहासनाधीश्वर, गुरुवंश कुल तिलक कौरवेश्वर, नवरत्न खचित सिंहासनाधीश्वर, अखिल साम्राज्य चक्रेश्वर, कौरवा अखिल साम्राज्य चक्रेश्वर, अखिल साम्राज्य चक्रेश्वर, अखिल साम्राज्य चक्र
ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಗೌರವ ರಣರಂಗ ಕುರುಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸ್ವಂಟ ಸ್ಪರ್ಶಿಸಿ ನನ್ನ ಮೈ ಜುಮ್ಮೆನಿಸೆ ಸ್ವಂಟ ಸ್ಪರ್ಶಿಸಿ ನನ್ನ ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಕಿಶೋರ ಸ್ವಂಟ ಸ್ಪರ್ಶಿಸಿ ನನ್ನ ಮೈ ಜುಮ್ಮೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಕಿಶೋರ ಗಲ್ಲ ಮುಟ್ಟುತ್ತೆಯನ್ನ ಗಲ್ಲ ಮುಟ್ಟುತ್ತೆಯನ್ನ ಗಲ್ಲ ಮುಟ್ಟುತ್ತೆಯನ್ನ ಕರೆ ಸಂದೆನಿಸಿ ತುಂಟಾಟಕ್ಕೆ ಕರೆದ ಪ್ರೇಮ ಹಮ್ಮೀರ ತುಂಟಾಟಕ್ಕೆ ಕರೆದ ಪ್ರೇಮ ಹಮ್ಮೀರ ತುಂಟಾಟಕ್ಕೆ ಕರೆದ ಪ್ರೇಮ ಗಂಭೀರ ತುಂಟಾಟಕ್ಕೆ ಕರೆದ ಪ್ರೇಮ ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ವಜ್ರಕಾಯ ಸುಯೋಧನ ಕೌರವ ಇದೇನು ಪ್ರೇಮೆ ಕನಸೆ ಇದೆಲ್ಲವೂ ಕೃಷ್ಣನ ಮಾಯ. ಕೃಷ್ಣ ಈ ನಿನ್ನ ಮಾಯಾಚನಗ್ರವನ್ನು ನೋಡಿ ಬೆರಗಾಗುವವನಲ್ಲ. ಈ ಛಲದಂಕಮಲ್ಲ ಕೌರವೇಶ್ವರ ಶಶಾಗರ ಪುತ್ರಿಯನ್ನೇ ಶೋಷಣೆ ಮಾಡುತ್ತಿರುವ ವಸುಂಧರ ದೇವಿಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುದಂಶ ತುರೀಣ ಅಸ್ಥಿನಾವತಿಯ ಮಣಿಮುಕುಟಾದೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಭವನವೇ ಅದ್ಭುತವೇ ರಮಣೀಯವೇ. ಓ ಸಾತ್ವಿಕ ಇಲ್ಲೇ ಇರುವುದು. ಸಾತ್ವಿಕ ಕೃಷ್ಣನಲ್ಲಿ ಕುರುರಾಜ, ಪರಮಾತ್ಮನು ನಿದ್ರಾಪರವಶನಾಗಿರುವನು. ಕೃಷ್ಣನು ಮಲಗಿರುವನು. ಸಾತ್ವಿಕಿ, ನಿನ್ನಲ್ಲಿ ಒಂದು ಮಾತಿದೆ ಸಾತ್ವಿಕಿ. ಏನದು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವೋ ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಇಲ್ಲಿಗೆ ಬಂದಿರುವುದು. ಕುರುರಾಜ, ನಾವು ಪರಮಾತ್ಮನ ಅಧೀನರು. ಆತನು ಎಲ್ಲಿ ಇರುವನೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು, ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು.
ಒಂದು ವೇಳೆ ಸೇರಿದರೂ ಸೇರಬಹುದು. ಎಂತಹ ನಿಶ್ಚಿಂತ ಪುರುಷನೆಯ ಇವ. ರಾಜ್ಯಕೋಶಾದಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖತಪ್ತದಲ್ಲಿ ಮಲಗಿರುವ ಉದ್ದೇಶಕ್ಕೆ ಏನೋ ಒಂದು ಕಾರಣ ಇರಲೇಬೇಕು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಅದನ್ನು ಏಕೆ ಅಪೇಕ್ಷಿಸಬೇಕು? ಕೃಷ್ಣನು ಎಚ್ಚರವಾಗುವ ತನಕ ಈ ಮಂದಿರದಲ್ಲೇ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಬೇಕು. ಆದಕಾಶ್ವ ಗೋಪಾಲಕನಾದ ನಾನು ಈ ಗೋಪಾಲನ ಪೋದದೊಡೆಯಲ್ಲಿ ಅಸಂಭವ, ಅಪಮಾನ, ಕುಲಕ್ಕೆ ಹಗೌರವ, ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯೋ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯೋ ನಿರಂತರ ವಾಸುದೇವಂ ಸದಾ ನಿನ್ನ ಅಭಯೋ ದೀನಬಂಧು ನಿಗಮಾಗಮದಿ ದೀನಬಂಧು ನಿಗಮಾಗಮದಿ ಅಗಣಿತ ಗುಣಗಳ ಹರಿಗುಣ ಮತನ ಅಗಣಿತ ಗುಣಗಳ ಹರಿಗುಣ ಮತನ ಜಗದ ವ್ಯಾಪಕ ಜಗದ ಜೀವಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಬಕುತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಹರ ಪಿಂಡ ನಯನ ಮೋರೆ ಸಿಂಧು ಶಯನ ಹರ ಪಿಂಡ ನಯನ ಮೋರೆ ಸದಾ ನಿನ್ನ ಅಭಯಂ ನಿರಂತರ ಪೋರೆ ದಯನಿಧಿ ವಾಸುದೇವಂ ಸದಾ ನಿನ್ನ ಅಭಯಂ ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕ? ಪಾರ್ಥ, ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು ಅರ್ಜುನ. ಏಕೆ? ಏನಾಯಿತು ಸಾತ್ವಿಕಿ? ಅದನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ. ನೀನೇ ನೋಡುಗಿ ತಿರುಗುವುದು. ಓಹೋ, ಅಣ್ಣನಾದ ಸುಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿ ದುರ್ಯೋಧನಿಂದು ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮಲಗುವುದಾದರೆ ಏಕೆ?
ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ ತಾನೆ. ಯುಧಿಷ್ಠಿರನು 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರುದಿನದ ಸಲುವಾಗಿ ವನವಾಸಕ್ಕೆ ತೆರಳಿದರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲ ನಿನಗಿಂತ ಮೊದಲೇ ದ್ವಾರಕೆಯಲ್ಲಿ. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪದ ಫಲವು ಅವರಿಗೆ ದೊರೆತೇ ತಿರುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಂಜಯ? ಯಾವುದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯ ಸಹಕಾರಗಳು ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದ ಸಾನ್ನಿಧ್ಯದಲ್ಲಿ ಕುಳಿತು 4 ಹಿತ ನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಏನು, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಕೈಯಲ್ಲಿ ಸಿಕ್ಕಿಬಿದ್ದರೆ ಆಗೊಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಆದರೆ ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಒಲಿಯುತ್ತಿದೆ ಎಂಬುದನ್ನು ನಾನಿನ್ನು ಮರೆತಿಲ್ಲ ಸಿಯೋದು. ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿ ಬವಣೆ ಪಡುತ್ತಿರುವ ಪರಮ ಪಶ್ಚಾತ್ತಾಪಜನ್ಯವಾದ ಶರಣಾಗತ ಬಂಧು ಬಾಂಧವರನ್ನು ಜ್ಞಾನದ ಬೆಳಕಿನಡೆಗೆ ಕರೆದುಕೊಂಡು ಮೃತ್ಯುವನ್ನು ಒರಿಸು, ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರು. ಶ್ರೀ ದೇವಕೀ ಸುತ ಮಹಿಮಾ ಗುಣ ಘನ ಮಹಿಮಾ ಕೃಷ್ಣ ಹರಿನಾರಾಯಣ ಚಿರಸಾಗರ ಶಯನ ರಮಾ ಕಾಂತ ಜನ ಪರಿಪಾಲನ ಜಾಗರಿತ ನಮೋ ಕೇಶವ ಅಂಧಕಾರ
ಮೊರೆಯಾಲಿಸಿ ಕೊನೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತನ ಮೊರೆಯಾಲಿಸಿ ಮೌನವ ಕಳೆದು ಮಾನವ ಜೀವರ ಮೌನವ ಕಳೆದು ಮಾನವ ಜೀವರ ಹಿತ ಬಯಸಿ ಮೊರೆಯೋ ಶ್ರೀಹರಿ ಹಿತ ಬಯಸಿ ಮೊರೆಯೋ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಯಾರು? ಧನಂಜಯ. ಪರಮಾತ್ಮ ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪವೇ ಅಂತಾಯ್ತು ಪರಮಾತ್ಮ. ಛೆ, ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಕೃಪಾ ಕಟಾಕ್ಷವನ್ನು ಹೊಂದಿರೋ ಪಾಂಡವರಿಗೆ ನಿಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ. ಅದುವೇ ನನಗೆ ಮಾಪಸಾರ. ವಾಸುದೇವ. ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ ಗೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಮಾಮ ಮಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವಿಲ್ಲ. ನಾನು ಬಂದು ಬಹಳ ಒತ್ತೋದರೂ ಎಚ್ಚರನಾಗದ ಇದ್ದ ನೀನು ಅರ್ಜುನನು ಬಂದು ಕೂಡಲೇ ಎದ್ದು ನಿಂತು ಭಾಷಣವನ್ನೇ ತೆಗೆದು ಬಿಟ್ಟೆ ಇಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ತಾವೀರ್ವರು ಏಕಕಾಲದಲ್ಲಿ ಇಲ್ಲಿಗೇಕೆ ಬಂದಿರುವಿರಿ? ಕೌರವ ಪಾಂಡವಗಳು ಭೀಕರ ಸಂಗ್ರಾಮ. ಕೌರವ ಪಾಂಡವಗಳು ಭೀಕರ ಸಂಗ್ರಾಮ ಬರದಿಂತಾಗಿತ್ತುದೈ. ಒಯ್ಯುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸೌತತ ಬಿಂಬರುವುದೈ ಮಾಧವ. ಕೃಷ್ಣ ಭಾವ ಬೋರ್ಕರುವ ಕೌರ್ಕಿಚ್ಚಿನಂತೆ ಕುರುಪೋಂಡವರೊಳು ಭೀಕರ ಸಂಗ್ರಾಮ ಖಂಡಿತವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ಇಲ್ಲಿಗೆ ಬಂದಿರುವುದು. ಏನು? ಕೌರವರಿಗೂ ಪಾಂಡವರಿಗೂ ಇದ್ದವೆ ಬಾವ? ಇದೆಂತಹ ದುಡುಕಿನ ಕಾರ್ಯ ಬಾವ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ
ನಿರಾಸೆಯೇಕೋ ನಿರಾಸೆ ನಿರಾಸೆ ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ತನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಸದೆಯರಲ್ಲಿ ದ್ರೋಹವೆಣಿಸಿ ಭರತ ಭೂಮಿ ಆಳ ಬಯಸಿ ಸದೆಯರಲ್ಲಿ ದ್ರೋಹವೆಣಿಸಿ ಭರತ ಭೂಮಿ ಆಳ ಬಯಸಿ ಒಂದು ಬಳಗರಂಗದಿಂದ ಬಳಗರಕ್ತದಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಭಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಭಯಾರಿಗೋ 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 ಭಾವ ಕೃಷ್ಣ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳಿರಿ ಕೃಷ್ಣ ಭಾವ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಧನವಂತ ಬಲವಂತನಾದ ನನಗೂ ಉಂಟು. ಅದನ್ನು ಬಿಟ್ಟು ನಿನ್ನ ಬಳಿಗೆ ಬಂದ ನನಗೆ ಯಾವ ಉತ್ತರವನ್ನು ಕೊಡವೆ ಅದನ್ನು ಮೊದಲು ತಿಳಿಸು. ಅರ್ಜುನ ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೇ ಅಂತ ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಥವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ವೇಲಾದಿ ನ್ಯಾಯಾಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಧರ್ಮವನ್ನು ಪಾಲಿಸದಂತಾಗುವುದು. ಕೃಷ್ಣ, ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಶವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡು ಇರಬಹುದು. ಆತನು ನಿನಗಿಂತಲೂ ಚಿಕ್ಕವನು, ಎಲ್ಲ ಮಾಯಾವಿ. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ನೀವೀರ್ವರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟದಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ,
ಯುದ್ಧ ವಿಮುಖನು ನಿರಾಯುಧನಾದ ನಾನು ಬಾವಾ, ನಾನು ಮತ್ತೊಂದು ಕಡೆ ಪಾರ್ಥ, ಇವೆರಡರಲ್ಲಿ ನೀನಾವುದನ್ನು ಅಪೇಕ್ಷಿಸುವೆ? ಭಾವ, ಯುದ್ಧ ವಿಮುಖನು ನಿನಗಾವುದು ಬೇಕೋ ಕೇಳಿಕೋ ಎಂದೇ ಪ್ರಭು. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ವನವಾಸ ಅಜ್ಞಾತವಾಸವನ್ನು ಅನುಭವಿಸಿದ ನಮಗೆ ನಿಮ್ಮ ಯಾದವ ರಾಜ್ಯದ ಸೈನ್ಯವನ್ನು ಸಹಕರಿಸುವ ಶಕ್ತಿ ನಮಗಿಲ್ಲ. ಆದ್ದರಿಂದ ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆ. ಯುದ್ಧ ವಿಮುಖನು ನಿರಸ್ಥನು ಆದ ಈತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೇನು? ಆಹಾ ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುಗಳಾದ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲು. ಭಲೆ ಭಲೆ ಬಾವಾ, ಆ, ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ದಳವನ್ನು ನಿನ್ನ ಪಕ್ಷ ವಹಿಸುವಂತೆ ನಾನು ಆಜ್ಞೆಯನ್ನು ಮಾಡುವೆನು. ನಡೆ ಬಾವಾ. ಬರುತ್ತೇನೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಪಾಂಡವರ ಪಕ್ಷಪಾತಿ, ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಣ್ಣ ಸ್ವತಂತ್ರ ಪ್ರಣಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಗುರು ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂದರ ಸದಿರೇ ರಣದೋಳ್ ಆಯುಧವಂತರ ಸದಿರ ಪಾಂಡವರಣದೆಂದು ಬೋಲಿಬೆಯೋ ನೋಡುವೆನು ನಿರಮಲ್ಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಭಾವ, ನೀನು ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮತಿ, ಅದರಲ್ಲಿಯೂ ಈ ಅರ್ಜುನನಾದರು ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವಿಲ್ಲ. ಆದರೆ ವಚನ ಬಿಟ್ಟಿರುವೆ, ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಬಿಟ್ಟಿರುವೆ. ವಚನ ಭ್ರಷ್ಟನೋದೇ ಛೋಕೆ. ಭಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪಿ ನಡೆಯಲಾಗಿದೆ. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡುವೆನು. ಬರುತ್ತೇನೆ. ನಡೆ. ಬರುತ್ತೇನೆ. ನಡೆ ಬಾವ. ಅರ್ಜುನ, ನನ್ನ ನಿನ್ನ ಭೇಟಿ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳು ಸಮ್ಮುಖದಲ್ಲಿ, ರತಿಕರ ವೀರ ಘೋಷದಲ್ಲಿ. ಅದಕ್ಕೆ ಸರಿಯಾದ ಉತ್ತರವನ್ನು ಸಮರಾಂಗಣದಲ್ಲಿ